ವೀಕ್ಷಕರೇ ನಮಸ್ಕಾರ. ಹಿಂದೆ ಒಂದು ಕಾಲ ಇತ್ತು. ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಸದಸ್ಯ ಆದರೂ ದಿನ ಬೆಳಗ್ಗೆ ಎದ್ದು ಪೇಪರ್ ಅನ್ನ ಓದ್ತಾ ಇದ್ರು. ಅದನ್ನ ಇವಾಗಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಪೇಪರ್ ಓದೋರು ತುಂಬಾನೇ ಕಡಿಮೆ ಆಗಿದ್ದಾರೆ. ಅದರಲ್ಲೂ ಅಂಗಡಿಗಳಿಂದ ಪೇಪರ್ ಅನ್ನ ಖರೀದಿ ಮಾಡಿ ಓದೋರು ಇನ್ನೂ ಕಡಿಮೆ ಆಗಿದ್ದಾರೆ. ಇನ್ನು ಖರೀದಿ ಮಾಡಿರುವಂತಹ ಪೇಪರ್ ಅನ್ನ ಸಂಗ್ರಹಿಸಿದವರು ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮಾತ್ರ. ನಾವಿವತ್ತು ಬಂದಿರುವಂತಹದ್ದು ಅಪರೂಪದ ಒಂದು ಮನೆಗೆ, ಅಂದ್ರೆ ಬಂಟ್ವಾಳ ತಾಲೂಕಿನ ಕಸಬಾ ಗ್ರಾಮದ ಚೆಂತಿಮಾರು ಇಲ್ಲಿನ ಸಿ ಮುತ್ತಪ್ಪ ಪೂಜಾರಿ ಎನ್ನುವರ ಮನೆಗೆ ಬಂದಿದ್ದೇವೆ. ಇವರ ಮನೆಯಲ್ಲಿ ಕಳೆದ 50 ವರ್ಷಗಳ ಹಿಂದಿನ ಸುದ್ದಿ ಪತ್ರಿಕೆಗಳು ಇವತ್ತಿಗೂ ಕೂಡ ಅವರು ಬಹಳಷ್ಟು ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಅನೇಕ ಪುಸ್ತಕಗಳನ್ನು ಕೂಡ ಜೋಪಾನ ಮಾಡಿದ್ದಾರೆ. ಸೊ ಈ ಒಂದು ಸಂಗ್ರಹದ ಕೋಣೆ ಹೇಗಿದೆ, ಅದರ ಜೊತೆಗೆ ಸಿ ಮುತ್ತಪ್ಪ ಅವರನ್ನ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೇ, ನಾವೀಗ ಸಿ ಮುತ್ತಪ್ಪ ಪೂಜಾರಿ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ. ಸೊ ನೀವಿಲ್ಲಿ ಗಮನಿಸಬಹುದು, ನಾವು ಯಾವುದೇ ಮನೆಗೆ ಹೋದಾಗ ನಮ್ಮನ್ನ ವೆಲ್ಕಮ್ ಮಾಡುವಂತಹದ್ದು ಫ್ಲವರ್ ಪಾಟ್ಗಳಾಗಿರಬಹುದು. ಆದ್ರೆ ಇಲ್ಲಿ ನಾವು ಮನೆಯ ಮುಂಭಾಗಕ್ಕೆ ಬಂದಾಗ್ಲೇ ನಾವಿಲ್ಲಿ ಗಮನಿಸಬಹುದು, ಪತ್ರಿಕೆಗಳು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಅದರ ಜೊತೆಗೆ ಹಳೆಯ ಕಾಲದ ರೇಡಿಯೋ ಕೂಡ ಇದೆ. ನಾವು ಈ ಟೇಬಲ್ ಮೇಲೆ ಏನೆಲ್ಲ ಇದೆ ಅನ್ನುವಂತ ಗಮನಿಸ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಶಿವಗಿರಿ ದರ್ಶನ ಅಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗೆಗಿನ ಪುಸ್ತಕ ಇದು. ನೆಕ್ಕಿದಪುಣಿ ಗೋಪಾಲಕೃಷ್ಣ ಅವರು ಬರೆದಿರುವಂತಹ ಒಂದು ಪುಸ್ತಕ. ಸೊ ಈ ಪುಸ್ತಕವನ್ನ ಸಿ ಮುತ್ತಪ್ಪ ಪೂಜಾರಿಯವರು ಓದಿದ್ದಾರೆ. ಅಂದ್ರೆ ಇವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿಮಾನಿ ಮಾತ್ರ ಅಲ್ಲ, ಅನುಯಾಯಿ ಕೂಡ. ಈ ಪುಸ್ತಕದಲ್ಲಿ ಇರುವಂತಹ ಪ್ರತಿಯೊಂದು ವಿಚಾರಗಳನ್ನ ಓದಿ ವಿಮರ್ಶೆ ಕೂಡ ಮಾಡಿರುವಂತಹದ್ದು. ಅದರ ಜೊತೆಗೆ ಇನ್ನೊಂದು ಪುಸ್ತಕ ಇದೆ ನೋಡಿ ಇಲ್ಲಿ, ಸ್ವಾತಂತ್ರ್ಯ ಯೋಧ ಡಾಕ್ಟರ್ ಅಂಬೆಂಬಳ ಬಾಳಪ್ಪ, ಇವ್ರ ಬಗೆಗಿನ ಪುಸ್ತಕವನ್ನ ಕೂಡ ಓದಿದ್ದಾರೆ. ಖಂಡಿತವಾಗ್ಲೂ ಇವರು ಅಂಬೆಂಬಳ ಬಾಳಪ್ಪ ಅವರ ಒಡನಾಡಿ ಅನ್ನುವಂತಹ ಮಾತನ್ನ ನಾವು ಕೇಳಿದ್ದೇವೆ. ಅದರ ಜೊತೆಗೆ ಇಲ್ಲಿ ನೋಡಬಹುದು, ಅಂದ್ರೆ ತರಂಗಗಳನ್ನ ಕೂಡ ಇವರು ಓದ್ತಾ ಇದ್ರು. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗೆಗಿನ ಒಂದು ಪತ್ರಿಕೆಗಳು, ಅಂದ್ರೆ ಅವರ ಕುರಿತಾದ ವಿಚಾರಗಳೇ ಕಾಣ್ತಾ ಇದೆ ನಮ್ಗೆ. ತರಂಗಗಳನ್ನ ಕೂಡ ಓದ್ತಾ ಇದ್ರು ಇವರು. ಅದರ ಜೊತೆಗೆ ನೋಡಿ, ಇವರ ಸಂಗಾತಿ ರೇಡಿಯೋ. ಈಗಿನ ಕಾಲದಲ್ಲಿ ಅನೇಕರು ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಅನ್ನ ಕೇಳ್ಕೊಂಡು ಹಾಡನ್ನ ಕೇಳ್ತಾ ಇರ್ತಾರೆ. ಆದ್ರೆ ಇವರು ಈ ಕಾಲಕ್ಕೂ ಮನೇಲಿ ಟಿವಿ ಇದ್ರು ಕೂಡ ಯೂಸ್ ಮಾಡುವಂತಹದ್ದು ರೇಡಿಯೋವನ್ನ. ಸಮುದ್ರದಲ್ಲಿ ಸಿಗುವ ಮುತ್ತಿನ ಹಾಗೆ ಅದು ಕೆಲವರಿಗೆ ಮಾತ್ರ ಸಿಗುತ್ತದೆ. ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಗೀತೆ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಎಸ್ ವೀಕ್ಷಕರೇ, ಈಗ ನಾವು ಇವರ ಮನೆಯ ಒಳಗೆ ಹೋಗೋಣ. ಇವರ ಮನೆಯ ಒಳಗಡೆ ನೋಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ. ನಿಮ್ಮ ದೃಷ್ಟಿಯನ್ನು ನೇರವಾಗಿ ಗೋಡೆ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಆ ಗೋಡೆ ಮೇಲೆ ಕಾಣ್ತಾ ಇರುವಂತಹ ಒಂದು ಫ್ರೇಮ್ ಗಳನ್ನ ನೀವು ಗಮನಿಸಬಹುದು. ಅಂದ್ರೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಯಿಂದ ಹಿಡಿದು ಈಗಿನ ಕಾಲದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರಗಳು ಕೂಡ ಅಲ್ಲಿ ಒಂದು ಫ್ರೇಮ್ ಮಾಡಿ ಇಟ್ಟಿರುವಂತಹದ್ದು. ಅದರ ಜೊತೆಗೆ ನಾವು ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಅವರನ್ನ ಕೂಡ ಕಾಣಬಹುದು ಈ ಗೋಡೆ ಮೇಲೆ. ಇನ್ನು ಕೆಳಗಡೆ ನೋಡ್ತಾ ಇದ್ರೆ ಶ್ರೀಯುತ ಡಿ ದೇವರಾಜ ಅರಸು ಅವರು, ಖಂಡಿತವಾಗ್ಲೂ ಗೊತ್ತಿರುತ್ತೆ ಇವರ ಬಗ್ಗೆ ಎಲ್ರಿಗೂ ಕೂಡ. ಅವರ ಒಂದು ಭಾವಚಿತ್ರವನ್ನ ಕೂಡ ಅವರು ಫ್ರೇಮ್ ಮಾಡಿ ಇಟ್ಕೊಂಡಿರುವಂತಹದ್ದು. ಈ ಎಲ್ಲಾ ಫೋಟೋಗಳು ಕೂಡ ಸಿ ಮುತ್ತಪ್ಪ ಪೂಜಾರಿಯವರ ದೇಶ ಪ್ರೇಮ ಏನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನಮ್ಗೆ. ಎಸ್, ಈಗ ನಾವು ಈ ಸಂಚಿಕೆ ಬಹಳಷ್ಟು ಕುತೂಹಲಕಾರಿಯಾಗಿರುವಂತಹ ಒಂದು ಪತ್ರಿಕೆಗಳ ಸಂಗ್ರಹದ ಕೋಣೆ. ಸೊ ಇದನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೇ, ಇದು ಸಿ ಮುತ್ತಪ್ಪ ಪೂಜಾರಿ ಅವರು ಇರುವಂತಹ ಒಂದು ಕೋಣೆ, ಅವರು ಮಲಗುವಂತಹ ಕೋಣೆ, ಅವರು ವಿಶ್ರಾಂತಿಯನ್ನು ತಗೊಳ್ಳುವಂತಹ ಒಂದು ಕೋಣೆ ಇದು. ಸೊ ಈ ಕೋಣೆಯ ತುಂಬಾ ನಮಗೆ ಕಾಣ್ತಾ ಇರುವಂತಹದ್ದು ಬರೀ ಸುದ್ದಿ ಪತ್ರಿಕೆಗಳು. ಸೊ ನಾವಿಲ್ಲಿ ಗಮನಿಸಬಹುದು, 1971ರ ಸುದ್ದಿ ಪತ್ರಿಕೆಯನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಆ ಕಾಲದಲ್ಲಿ ಏನೆಲ್ಲ ನಡೀತಾ ಇತ್ತು, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇತ್ತು ಅವೆಲ್ಲವನ್ನ ಕೂಡ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹದ್ದು. ಆ ಎಲ್ಲ ವಿಚಾರಗಳನ್ನು ಕೂಡ ಸಿ ಮುತ್ತಪ್ಪ ಪೂಜಾರಿ ಅವರು ಸಂಗ್ರಹ ಮಾಡಿಟ್ಕೊಂಡಿರುವಂತಹದ್ದು. ಎಸ್, ಗಮನಿಸಬಹುದು, ಇಲ್ಲಿ ನಾವು ಭಾರತ ಮತ್ತು ಪಾಕ್ ಸಮರ, ಆ ಕಾಲದಲ್ಲಿ ನಡೀತಾ ಇದ್ದಂತಹ ಭಾರತ ಪಾಕ್ ಸಮರದ ಬಗ್ಗೆ ಕೂಡ ಸುದ್ದಿಗಳು ಬರ್ತಾ ಇತ್ತು. ಇದು 1971ರ ಸುದ್ದಿ ಪತ್ರಿಕೆ. ನೋಡಿ, ಎಸ್ ವೀಕ್ಷಕರೇ, ಅವರ ಕೋಣೆಯೊಳಗಡೆ ನಾವು ಇನ್ನೊಂದನ್ನು ಗಮನಿಸಬಹುದು. ಅಂದ್ರೆ ಈ ಕಿಟಕಿಯಲ್ಲಿ ನೋಡಿ, ಬರೀ ಪತ್ರಿಕೆಗಳು ಮಾತ್ರ ಕಾಣಿಸ್ತಾ ಇದೆ.
ಆ್ಯಂಡ್ ಅವರು ಮಲಗುವಂತಹ ಮಂಚದಲ್ಲಿ ಏನಿದೆ ಅಂತ ಕೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಸ್ತಕ, ಅದರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಭಾರತದ ಸಂವಿಧಾನ, ಅಂದ್ರೆ ಕನ್ನಡದಲ್ಲಿರುವಂತಹ ಭಾರತದ ಸಂವಿಧಾನ ಪುಸ್ತಕವನ್ನು ಕೂಡ ಅವರು ತಮ್ಮ ಮಂಚದಲ್ಲೇ ಇಟ್ಕೊಂಡಿದ್ದಾರೆ. ಆ ಪುಸ್ತಕವನ್ನು ಕೂಡ ಅವರು ಓದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಖಂಡಿತವಾಗಿ ಇದರ ಬಗ್ಗೆ ಅವ್ರ ಜೊತೆ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆಗೆ ಈಗ ವಿಶೇಷ ವ್ಯಕ್ತಿಯಾಗಿರುವಂತಹ ಸಿ ಮುತ್ತಪ್ಪ ಪೂಜಾರಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಏನ್ ಚಲರ್ ಸರ್ ಇದು? ಒಂದು ಸಾಧಾರಣ ಆರೋಗ್ಯಡು ಪ್ರಾಯೋಜನ ಎಟ್ಟಾದು ಅಂತ ಅಂದು ನಾತಿ 87 ಕರೆದು 88 ಪತ್ತುಂಡು. ಓಕೆ ಓಕೆ ಸರ್, ಇರ್ನ ಇಡೀ ಇಲ್ಲ ಅಂತೂನಾಗ ಮೂಲ ಪತ್ರಿಕೆ ಮಸ್ತ್ ಉಂಡು. ಈ ಒಂಜಿ ಓದಿನ ಹವ್ಯಾಸ ಇಂಚರು ಬೆಳೆಸೊಂಡರು ಅವು ಬರೋವು ಉಂಡತ್ತ ಒಂಚೂರು ಬಕ್ಕ ಇಂಕೆ ಎಲ್ಲಿಡೆ ಆಯ್ತಾ ಓದಂಥ ವಿಷಯ ಆಸಕ್ತಿ ಇತ್ತಂడి. ಅಂಚಾದ ಬಾರಿ ಬಂಗೋಡು ಒಂಜಿ 8ನೇ ಕ್ಲಾಸ್ ಮಟ್ಟ ನಾನು ಕಲ್ತೀನಿ. ಅಂಚಾದ ಈ ಸ್ವಾತಂತ್ರ್ಯ ಬರ್ಪನ ವಿಷಯ ಎಲ್ಲ ಈಗ ತುಂಬುದ ಮಾಹಿತಿ ಎಲ್ಲ ಇಂಕೆ ಉಂಡು. ಓಕೆ ಅಂದೆ ಸ್ವಾತಂತ್ರ್ಯ ಪೂರ್ವದೆಲ್ಲ ಮಾಹಿತಿ ಉಂಡು. ಹಂಚಾತಿನಲ್ಲಿ 5 ಬೊಕ್ಕದೆಲ್ಲ ಮಾಹಿತಿ ಇತ್ತ ಪಡೆ ಒಂದು ಇಲ್ಲ ಇತ್ನೆಟ್ಟ ತೆರಿನ ಮಟ್ಟಿಗೆ ಮಾತ್ರ ಸಾಧಾರಣ. ಓಕೆ, ಇರ ಪೇಪರ್ ಓದ್ರೆ ಶುರು ಮಾಡ್ತಾರತ್ತೆ ಆ ಒಂದು ಆಸಕ್ತಿ ನಿಂಚೆ ಬೆಳೆಸೊಂಡಾರಂದೀರು. ಅವು ಎಂಕ್ ಸಮಸ್ಯೆ ಮತ್ತು ಊರದ ಸಮಸ್ಯೆలు ಮತ್ತೆ ಆಯ್ತು ಬರ್ಪುಣತ್ತ ಐದು ಮತ್ತೆ ತೆರಿಯೋನೇರ ಮತ್ತೆ ಎಂಕ್ ಅನುಕೂಲ ಆಪುಂಡು ಬೊಕ್ಕರೆ ಪನೀರ್ ಆಪುಂಡು ಐಕ್ ಮತ್ತೆ ಐಕ್ ಸಲದಿ ಅನು ಓದುವಂತೆ ಸಂಗ್ರಹ ಮಲ್ಪಡುವಂದ ಆಯಿರೆಗೆ ಅನ್ಸಂಡು ಸಂಗ್ರಹ ಮಲ್ಪಡುವಂಡ ಎಂಕ ಐನು ಕೊರ್ಪುನ ಅಂದು ಬತ್ತಿಜಿ ದಾದನ್ಲ ಬೋರ್ಡ್ ಹಾಪುಂಡು ಅದೆಲ್ಲ ಮಾಹಿತಿ ಮತ್ತು ಎಲ್ಲ ಕೇನ ಪನೀರ ಬೋರ್ಡ್ ಹಾಪುಂಡು ಐಕ್ ಉಪ್ಪಾಡು ಕೊಂಡು ಜೀವಂಡಾನು ಅಂಚ ಮಾರ್ನೇ ಮುಡಿಯಾನು ಮಾರ್ನ ಬುಡ್ದಾನಗ ಒಂದು ಸರ್ತಿ ಇಲ್ಲಿ ಭಾರತ ಇಲ್ಲಿ ಮತ್ತು ಜಾಗ ಇದು ಮಲ್ತಿದ್ದು ಶೇಖರಣೆ ಮಲ್ತಿದ್ದು ನಾ ಪೂರ ಉದಾಲ್ ಬರ್ತಂಡು ಐನು ಬೊಕ್ಕ ನಾನು ದಾನ ಅಲ್ಪುಂಡ ಇದ್ದಿ ಐನು ಬೊಕ್ಕ ಏನು ಮಾರಿಯೆ ಒಂದು 500 ರೂಪಾಯಿಗೆ ಹೆಚ್ಚಾನ ಗೊತ್ತಿದ್ದಿ 5 ಬೊಕ್ಕದೇನು ಪೂರ ಮೂಲ ಜಾಗ್ರತೆ ಅನ್ನ ಜೀವನ ಇತ್ತೆ ಅವಳನ್ನ ಜಾಗ್ರತೆ ಇತ್ತು ಲೆಕ್ಕನೇ ಉದಾಲ್ ಬರ್ತಂಡು ಐಕೆ ಅಂಚ ಆ ಪರಿಸ್ಥಿತಿ ಇತ್ತು ಇಲ್ಲಿ 5 ಬೊಕ್ಕ 3 ಏನು ಸಂಗ್ರಹ ಮಾಡ್ತಾರೆ ಮಾಡ್ತಾರೆ ಬೊಕ್ಕ ಮತ್ತು ಗೋಂಡಿ ಪಾರ್ದು ಅಲ್ಪ ಮಿತ್ತಿ ಮಾತು ದಿತ್ತೆ ತಿರ್ತಿದೆ ಅಟ್ಟಿ ಕಟ್ಟಿದೆ ಪೇಪರ್ ತೊಟ್ಟು ಪುಸ್ತಕ ಓದಿನ ಅಭ್ಯಾಸ ಬೆಳೆಸೋದಾರಿ ಪುಸ್ತಕ ಎಲ್ಲ ಬಾಕಿದನೆಲ್ಲ ವಿಷಯನೆಲ್ಲ ಮತ್ತು ಓದೊಂದು ಇತ್ತೇನು ಉಂಡು ಬುಕ್ಲು ಕೊಂಚ ರೇಡಿಯೋಕ್ಕೆ ಏನೋ ಒಂದು ಇಪ್ಪರೀರು ರೇಡಿಯೋ ಅಂದೆ ಅವು ಯಾನ ಕೃಷಿಕೆ ಅಂಚಾದ ಹೆಂಗ ಐಟ್ ಮಾತ ಮಾಹಿತಿ ಬರ್ಪುಂಡು ರೇಡಿಯೋಡು ಅವು ಯಾನು ಏಪರ ಕೇನು ಏನು ಕಾಂಡೆಲ್ಲ ನ್ಯೂಸ್ ಬಂದಾಗ ಯಾಕೆ ಕೇನ್ಮೆ ಬೊಕ್ಕ ಕಾರ್ಯಕ್ರಮ ಬರ್ಪುಂಡು ಐಟಿ ಮತ್ತು ಎಡ್ಡೆ ಕಾರ್ಯಕ್ರಮ ಬರ್ಪುಂಡು ಐನು ಮೊತ್ತಕ್ಕೆ ಏನೊಂದು ಉಪ್ಪೆ ಎಂಕೆ ಅವು ಇಷ್ಟಲ್ಲ ಅವು ಸಾಗೋಲ್ದಾಕ್ಲೇನು ಬೆನ್ನೆಲುಬು ಪನ್ಪೇರ ತಂದೆ ಅವು ಅಕ್ಲೆಗೆ ಅನುಕೂಲ ಆಪಿಲೆಕ್ಕಂತಂದು ಅದೆಲ್ಲ ಮಲ್ಪುಜೇರಿ ಅವು ಅಕ್ಲೆಗೆ ಮುಟ್ಟ ಎತ್ತುಜವು ಅಕುಲು ಮತ್ತು ಅವಳು ಮಲ್ಪರೆ ಅವು ಜಾರಿ ಮಲ್ಪರೆ ಅವು ಮಾತು ಒಪ್ಪರೆ ಅವು ಆಂಡ ಜನಕ್ಲೆಗೆ ಚಿಕ್ಕುಜಿ ಅಕುಲು ಉತ್ಪಾದನೆ ಮಲ್ತನಕ್ಕೆ ಅಕುಲು ಹೆಚ್ಚಿನ ಕ್ರಯ ಜತೊಂದು ಒಟ್ಟ ಇನ್ನು ಧರ್ಮಕ್ಕೆ ಬರಡಿ ಜನಕ್ಲೆಗೆ ಆಂಡ ಉತ್ಪಾದನೆ ಸರಾಗ ಒಂದು ಉಪ್ಪುಡು ಆಯ ಒಂಜಿ ಒಲ್ಪಲ ಆಫೀಸಿಗೆ ಪೋಂಡಲ ಬೊಕ್ಕ ಒಲ್ಪಲ ಇಂದು ಪೋಂಡಲ ಆಗಿ ಮರ್ಯಾದಿಜ್ಜಿ ರೈತೆ ಬಂಡ ಮಾತ ಉಪ್ಪುನಿ ಬೆನ್ನೆಲು ಬಣ್ಣಗ ಆಯನ ಎಡ್ದೆ ಉಪ್ಪುನಿ ಆಯರ್ದೆ ಬದುಕುನಿ ಆಂಡಲ ಆಗಿ ಬಿಲೆ ಕೊರ್ಪುನ ಅಭ್ಯಾಸ ಬೈಜಿ ಅಂಚಾದ ಆಯ್ತ ವಿಷಯಡು ಸರ್ಕಾರ ದುಂಬುಡುಂಚಿಲ ಮಲ್ತದ ನೆಟ್ಟು ಅವು ಅಕ್ಲಿಗೆ ಆಯ್ತ ಖರ್ಚು ತುಂಡು ಆಯ್ತು ಎಂಚಿನ ಉಂಡು ಅವು ಐನ್ ಮಾತ ದಾಲ ತೋಪುಜೇರಿ. ಸೊ ನಮಗೆ ಸುದ್ದಿ ಪತ್ರಿಕೆದ ಒಂದು ವಿಷಯಕ್ಕೆ ಬರ್ಕ ಸೊ ಇನ್ನ ಇಲ್ಲದವಲ್ಲ ಈಗ ಬಂದಾಗ ನಮ್ಮ ದೇಶದ ಸುರುತ ರಾಷ್ಟ್ರಪತಿ ಆದಿಪ್ಪಡ ಫೋಟೋಸು ಅಲ್ಪದ ಪತ್ತಿನ ನರೇಂದ್ರ ಮೋದಿನ ಫೋಟೋಸ್ ಮಟ್ಟ ಒಂದು ಫ್ರೇಮ್ ಅಲ್ಲಿ ತೀತಾರೆ ಸರ್. ಸೊ ವಾ ಉದ್ದೇಶಕ್ಕೋಸ್ಕರ ಗುರ್ತೋಗು ಸಾಲದು ನೆನಪುಗೂ ಸಾಲದು ಓಕೆ ಅಂದೆ ಅವು ನಮ್ಮ ದೇಶ ಪ್ರೇಮದ ಸಂಕೇತ ಅದು ಖಂಡಿತ ಅಂದೆ ಓಕೆ ಸರ್ ಅಂಚ ಅದು ಮಲ್ತೀತೀನಿ ದೇವರಾಜ ಅರಸನೆಲ್ಲ ಉಂಡು ಬೊಕ್ಕ ಸಂವಿಧಾನದ ಅಂದೆಲ್ಲ ಉಂಡು ದೀತೀನಿ ಅವು ಬೂಕುಲ ನಡ ಉಂಡು ಬೊಕ್ಕ ಈ ದೇಶಗೂ ಸಂವಿಧಾನನೇ ಏಪಲ ಜಗತ್ತಿಗೆ ಮಾರ್ಗದರ್ಶನ ಕೊರ್ಪು ನಾವು
ಅವು ದಾಳ ಮಲ್ಪರ ಆಪುಜಿ ಇರಟ್ಟಿಲ್ಲ ವಾ ಧರ್ಮದಕ್ಕೆಲ್ಲ ಅಕ್ಕಲ ಧರ್ಮನ ಅಕ್ಕಲಕ್ಕಲು ಪಾಲನೆ ಮಲ್ಪೊಲೆತ್ತಂದೆ ಊರು ಮಾತೆಲ್ಲ ಒಂಜಿ ಆದಿಪ್ಪೋಡು ಏಕತೆಡಿ ಉಪ್ಪೋಡು ಆ ಸಂವಿಧಾನದ ಸಂದೇಶ ಅಂಚ ಉಂಟು ಅಯ್ನ ದುರುಪಯೋಗ ಒಂದುಂಡು ಐತೆ ಕೆಲವು ಅದಕ್ಕೆ ನಮ್ಮ ದಾಳ ಮಲ್ಪರ ಆಪುಜಿ ಅವು ಕ್ರಮೇಣ ಅವು ಏತು ಸಾಧಿ ತಪ್ಪಂಡಲ್ಲ ಅವು ಸಾಧಿನೇ ಪೋಡು ಆಪುಂಡು ಆ ರೀತಿ ಅಯ್ನ ಮಲ್ತು ದಿತ್ತೇರು ನಾರು ಈ ಸಂವಿಧಾನ ಪುಸ್ತಕ ಸಂಪೂರ್ಣವಾಗಿ ಓದಿದ್ದಾರೆ ಸರ್? ಸಂಪೂರ್ಣ ಓದಿ ಬೋರ್ಡ್ ಬೋರ್ಡ್ ಆಪಿನ ತಗೊಂಡಿರ್ತೆ ಬೊಕ್ಕ ಅವು ಮಾತೆಲ್ಲ ಅರ್ಥ ಆಗುತ್ತ ಕನ್ನಡ ಉಂಡು ಆಂಡ ನಾನು ಅಗತ್ಯ ಎತ್ತಿನ ನಾನು ತೂಪೆನು ಅಕಲ್ ಒಂದು ಸೆಕ್ಷನ್ ಪಂಡದ ನೋಲ್ಪ ಇರುತ್ತೆ ಅದು ನಾನು ತೂಪೆ ಬೊಕ್ಕ ಪೂರ್ತಿ ಆಯ್ತಾ ಆ ಸೆಕ್ಷನ್ದ ವಿವರ ಮತ್ತು ಹೆಂಗೆ ಸರಿಯಾದ ಅರ್ಥ ಆಪುಜಿ ಅಣ್ಣ ಸಂವಿಧಾನ ಭಾರತ ದೇಶದ ಪ್ರತಿಯೊರ್ಲ ಓದೋಡ್ ಪಂಪ್ನು ಓದೋಡು ಪ್ರತಿ ಅವೇ ಇಡೀ ಜಗತ್ತಿಗೆ ಮಾರ್ಗದರ್ಶನ ಬಾಕಿದಕ್ಕೆಲ್ಲ ಜಗತ್ತಿನ ವಾ ಸಂವಿಧಾನ ಎಲ್ಲ ನೆಕ್ ಸರಿ ಸಾಧ್ಯತೆ ಅಂಚ ಇನ್ನು ನೋಲ್ತು ಕ್ರೋಢೀಕರಣ ಮಾಡ್ತು ದಿತ್ತೇರಿ. ಓಕೆ ಸರಿ, ರೋಮತ ಬುಕ್ ಓದಿದಾರೆ ಸರಿ ನೆನಪುಂಡೆ ಆತನ ವಾ ರೈಟರ್ ಇರಿಗೆ ಇಷ್ಟ ಬರಿತನಾರು ಬುಕ್ಕು ಏನು ಓದಿದ್ರೆ ಒಂದು ನಾರಾಯಣ ಗುರುನ ಓದಿದೆ ಬುಕ್ಕು ಬೊಕ್ಕ ಹೆಂಗೆ ಅಗತ್ಯ ಬುಟ್ಟೇನು ಮಾತ್ರ ಓದು ನಾನು ಈ ಕೃಷಿ ತಾವಡೆ ಹೋಯ್ತಲ್ಲ ಹೆಂಗೆ ಚೆರಿಯೋನ ತಕ್ಕ ಮತ್ತು ಕೆಲವೇನು ಅಗತ್ಯ ಆಯ್ತು ಓದು ಏನು ಕೃಷಿಗೆ ಸಂಬಂಧ ಒಟ್ಟಿನ ಇತ್ತಂಡ ಬೊಕ್ಕ ದೇಶವು ಸಂಬಂಧ ಒಟ್ಟಿನ ಇತ್ತಂಡ ರಾಜ್ಯವು ಸಂಬಂಧ ಒಟ್ಟಿನ ಇತ್ತಂಡ ಅಯ್ನ ಮತ್ತೆ ಕೆಲವು ಓದುವೆ ಈರ ದಿನಚರಿ ಎಂಚೆ ಪುಡು ಸರ್ ಬೊಲ್ಪು ದಕ್ಕದು ಬಣ್ಣಂಡ ಏನು ಒಂದು ಯೋಗಾಸನ ಮಲ್ಪೆ ಕೆಲವು ಪ್ರಾಯದಕ್ಕಲೆ ಪಂಚನ ಯೋಗಾಸನ ಮತ ತರೆಟ ಜೀವೊಂದು ಐನು ತೂದು ಇಲ್ಲಲ್ಲಿ ಬತ್ತು ಇತ್ತಲ್ಲ ಇನ್ನಿಲ್ಲ ಮಲ್ತೊಂದುಲ್ಲೆ ಇತ್ತೆಲ್ಲ ಮಲ್ತೊಂದುಲ್ಲೆ ಅಂದು ಐದು ಬುಕ್ಕ ಬತ್ತ ಪೇಪರ್ ಓದುವರೆ ಐದು ಬಕ್ಕ ಬತ್ತದು ಪೇಪರ್ ಓದಿನಿ ಬೊಕ್ಕ ಕಾಪಿ ಪಾರ್ಪುನಿ ಒಂದು ಮತ ದಿನಚರಿ ಸರ್ ಖಂಡಿತವಾದ ಕೇಳು ಬ್ರಹ್ಮಶ್ರೀ ನಾರಾಯಣ ಗುರುನ ಬಗ್ಗೆ ಓದಿದ್ದಾರೆ ಸರ್ ಅಂದು ಸೊ ಇತ್ತಿನ ಸಮಾಜಕ್ಕೆ ಖಂಡಿತವಾಗ್ಲ ಆರು ಆದರ್ಶಾದಿ ಪಡತ್ ನಾರನ ಬಗ್ಗೆ ಓದ್ರು ಮಸ್ತ್ ಮುಖ್ಯ ನೆನ್ಸ ಉಂಡೆ ಸರ್ ಇವಾಗ ಮುಖ್ಯ ಬಂಡ ಅವು ಸಂವಿಧಾನಕ್ಕೂ ಕೈತಲ್ ಉಂಡವು ಸಂವಿಧಾನಕ್ಕೂ ಪೂರಕಾದೆ ಉಂಡು ಐತಾರೇನ ಭೇದ ಭಾವ ಅನ್ಪಣಜ್ಜಿ ಜಗದ್ಗುರು ಬಂಡ ನಾರಾಯಣ ಗುರು ಬಕ್ಕಾರಿಗೆ ಜಾತಿ ಭೇದಜ್ಜಿ ಒಂದು ಗಾಂಧಿಯರ ನಾರಾಯಣ ಗುರು ಪಾತ್ರರು ಅವರ ಬೇರೆ ರವೀಂದ್ರನಾಥ್ ಠಾಗೂರ್ದ ಅಂದಿತ್ತ ಅಯ್ನು ಖಾಲಿ ಮಲ್ಪೊಡದುಲ್ಲೆ ಎಂಕಿತ್ತ ಪಿರಾಯಂಡು ಎರೆಗಿಲ್ಲ ಕೊರ್ಪುನಿ ನನ್ನ ಇತ್ತಂಡ ಆಯ್ತ ಎಂಕಿಲ ನೇನು ಮುಲ್ಪ ಮುಂದರ ಸಂದು ಓಪಣಕ್ಕಲು ದಾಲ ಇಜ್ಜಿ ಬಕ್ಕಂದು ಬಾಕಿಲಿ ದಾಲ ಪ್ರಯೋಜನ ಉಂದು ಅವು ಒಂಜೇನು ಮಾತೆ ಕೊರ್ಪುಜಿ ಆ ಬಾಂಗ್ಲಾ ಯೋಚನೆ ನಾನು ಕಟ್ಟೇನು ಅವು ದೀಪ ಬಾಕಿದಕ್ಕೆ ಬರ ಬಾಕಿದಲ್ಲಿ ಮಾತ ಕೊರಡುಲ್ಲೆ ಅತತ್ತಿ ಆಕಲಿಗೆ ಮೊಬೈಲ್ ಇತ್ತಂದ್ರೆ ಇಲ್ಲಲ್ಲಿ ಬರ್ತದೆ ಕಂಡುಕೊಂಡೊಂದೆಲ್ಲ ಗೊತ್ತಿಜ್ಜಿ ಐನೇ ವರೆ ಸಂದುಪೇರಿ ಇತ್ತ ಅವೇ ಹಾರ್ಟ್ ಫೈಲ್ದ ಆಯ್ತಾನಿತ್ತ ಬರ್ಪು ನನ್ನ ತಾರ್ಯಾಕೆ ಪೆಟ್ಟಾದು ನನ್ನ ಮೆಂಟಲ್ ಆಪನಗಳು ನಾನು ಮಸ್ತುಂಡು ಅವಳ ಸಂಪರ್ಕಗೂ ಪುಣೆ ಅಂದು ಅವು ಏತು ಬೋಡ ಆತು ನಮ್ಮ ಉಪಯೋಗ ಆಲ್ಪಡತಂದ್ರೆ ಹೆಚ್ಚ ಉಪಯೋಗ ಆಲ್ತು ನಾವು ದುರುಪಯೋಗ ಆಪಡು ಪೇಪರ್ ಓದಿಂದ ಇಟ್ಟು ವಿಷಯಗಳು ತಿಕ್ಕೊಂಡು ವಿಮರ್ಶೆ ಮಲ್ಪೋಲಿ ಬೊಕ್ಕ ಅಕಲಿಗೆ ಎದುರು ಸಾದಿಗೆ ಒಂಜಿ ಉಪಯೋಗ ಆಪಡು ಆ ಪೇಪರ್ ಓದಿನ ಪೇಪರ್ ಅಂದತ್ತೆ ಬೂಕುಲೇನು ಮಾತೆಲ್ಲ ಅಂತ ಓದೋಡು ಭಾರಿ ಕಮ್ಮಿ ಆತಂದು ಇತ್ತ ಈ ಆಧುನಿಕತೆ ಬರ್ತದೆ ಜನಕ್ಕೆಲ್ಲ ನಂದು ಅಧೋಗತಿ ಹೋಗ್ತದೆ ಜೀವನ ಅಂಚಾದ ಆಯ್ನಾತ ಆರೋಗ್ಯ ಕಾತನೊಂದು ಜೋಕುಲು ಚಟುವಟಿಕೆలు ಉಪ್ಪೋಡು ಬೊಕ್ಕ ಬೇರೆ ಮಲ್ತೊಂದು ಉಪ್ಪೋಡು ಇತ್ತೆ ನರಮನೆನ ಚಟುವಟಿಕೆ ಕಮ್ಮಿ ಆತಂಡು ಆ ಬೇತೆ ಬೇತೆ ಉದ್ಯೋಗ ನಿಮಿತ್ತೆಲ್ಲ ಅದು ಪೆರೆ ಅವು ಆಂಡ ಬೇತೆ ನೆಕ್ಕಬೋದು ದಂಡಿಸ ಒಂದು ಜಿಮ್ಮು ಅವು ಒಂದು ಮಾಡೋದು ಐದು ಮಾಮೂಲು ನೆಟ್ಟು ಇಲ್ಲದ ಬೇಲೆ ಅವು ಮಾತಾಡುವ ಪ್ರತಿಯೊಂದು ಬೇಲೆಲ್ಲ ಊಲ ಎಲ್ಲಿ ಅಲತ್ತು ಮಲ್ಲಲತ್ತು ಐನು ಪ್ರಾಮಾಣಿಕವಾದ ಮಲ್ಪೋಡು ಎಡ್ಡ ರೀತಿಯಲ್ಲಿ ಉಪಯೋಗ ಮಲ್ಪೋಡು. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನೀವು ಸಿ ಮುತ್ತಪ್ಪ ಪೂಜಾರಿ ಅವರ ಮಾತುಗಳನ್ನು ಕೇಳಿದ್ದೀರಿ.
ಕೃಷಿಕರಿಗೆ ಆಗುವಂಥ ಸಮಸ್ಯೆಗಳು ಏನು ಅನ್ನೋದರ ಜೊತೆಗೆ ಅವರ ಒಂದು ಜೀವನ ಹೇಗಿತ್ತು, ಅದರ ಜೊತೆಗೆ ಪತ್ರಿಕೆಗಳ ಸಂಗ್ರಹ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಇವೆಲ್ಲವನ್ನ ತಿಳ್ಕೊಂಡು ಬಂದ್ರಿ. ಅದರ ಜೊತೆಗೆ ಅವರ ಪತ್ರಿಕೆ ಸಂಗ್ರಹದ ಆ ಒಂದು ಕೋಣೆ ಹೇಗಿತ್ತು ಅವೆಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ರಿ. ನಿಜವಾಗ್ಲೂ ನಮ್ಮ ದೇಶದಲ್ಲಿ 50-55 ವರ್ಷಕ್ಕಿಂತ ಹಿಂದೆ ಏನೆಲ್ಲ ಆಗಿತ್ತು ಅವೆಲ್ಲವೂ ಕೂಡ ಸುದ್ದಿ ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಜ್ಞಾನದ ಭಂಡಾರ ತೆರೆದುಕೊಳ್ಳುತ್ತೆ. ತುಂಬಾನೇ ಒಂದು ಹೊಸ ಒಂದು ಲೋಕಕ್ಕೆ ಹೋದಂತಹ ಅನುಭವ ನನಗಂತೂ ಆಯ್ತು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೂಕ್ತ ನ್ಯೂಸ್ ಇದು ಪಾರದರ್ಶಕ ವರದಿ.